ಬ್ರಹ್ಮಾಂಡದೊಳಗೆ ಸಾವಿರಾರು ಕೋಟಿ ಸೌರಮಂಡಲಗಳು, ಅದರೊಳಗೆ ಲಕ್ಷಾಂತರ ಕೋಟಿ ಗ್ರಹಗಳು, ಚಿತ್ರ ವಿಚಿತ್ರ, ಭಿನ್ನ ವಿಭಿನ್ನ ಪ್ರಕೃತಿ, ಆಕೃತಿ ಮತ್ತು ರಚನೆಗಳು. ಹೀಗಿರುವಾಗ ಭೂಮಿ ಮೇಲೆ ಮಾತ್ರ ಜೀವಿಗಳಿದ್ದಾರೆ, ಮನುಷ್ಯ ಮಾತ್ರ ಬುದ್ಧಿವಂತ ಅಂತ ಅಂದ್ಕೊಳ್ಳೋದು ವಿಶಾಲ ದೃಷ್ಟಿಕೋನದ ಕೊರತೆ ಮತ್ತು ಸಣ್ಣ ಮನಸ್ಥಿತಿ ಅನ್ನಿಸಬಹುದು. ಅನ್ಯಗ್ರಹ ಜೀವಿಗಳು ಈಗಾಗಲೇ ನಮ್ಮ ನಡುವೆ ಬದುಕ್ತಾನೂ ಇರಬಹುದು. ಅದಕ್ಕೆ ನಿಮಗಾಗಿ ನಾನು ತಂದಿದ್ದೀನಿ 5 ನೈಜ ಘಟನೆಗಳನ್ನು. ಅನ್ಯಗ್ರಹ ಜೀವಿಗಳು ಮತ್ತು ಮನುಷ್ಯರ ನಡುವೆ ಇರಬಹುದಾದಂತಹ ಸಂಬಂಧದ ಬಗ್ಗೆ. ಈ ಘಟನೆಗಳು ನಿಮಗೂ ಕೂಡ ಅಚ್ಚರಿಯನ್ನುಂಟು ಮಾಡಬಹುದು. ವಿಡಿಯೋ ಬಹಳ ಕುತೂಹಲಕಾರಿಯಾಗಿರಲಿದೆ, ತಪ್ಪದೇ ಕೊನೆಯವರೆಗೂ ನೋಡಿ. ಸೊ ವಿಡಿಯೋ ಸ್ಟಾರ್ಟ್ಸ್ ಇನ್ 3, 2, 1. ಏರಿಯಾ 51, ಯುಕಾ ಫ್ಲಾಟ್, ನೆವಾಡಾ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಮೇ 19, 1953 ಅಮೆರಿಕಾದ ಸರಣಿ ಪರಮಾಣು ಪರೀಕ್ಷೆಗಳಲ್ಲಿ ಒಂದಾದ ಅಪ್ಶಾಟ್ ನಾಕ್ಹೋಲ್ ಎಂಬ ಕೋಡ್ ನೇಮ್ ಇದ್ದಂತಹ ಪರಮಾಣು ಪ್ರಯೋಗವನ್ನು ನಡೆಸಲಾಯಿತು. ಆ ಭಯಾನಕ ಸ್ಫೋಟದ ಕೆಲವೇ ಕ್ಷಣಗಳಲ್ಲಿ ವೃತ್ತಾಕಾರದ ವಸ್ತುವೊಂದು ಆಕಾಶದಿಂದ ಇಳಿಮುಖವಾಗಿ ವೇಗವಾಗಿ ಚಲಿಸ್ತಾ ದಕ್ಷಿಣದ ಕಡೆ ಹಾರಿತ್ತು. ನೋಡ್ತಿದ್ದಂತೆ ಬೆಟ್ಟಗಳ ನಡುವೆ ಕಣ್ಮರೆಯಾಗಿತ್ತು. ಈ ಘಟನೆ ನಡೆದ ಕೇವಲ 2 ದಿನಗಳಲ್ಲಿ ಸರ್ಕಾರಿ ಅಧಿಕಾರಿಗಳು ಗೌಪ್ಯವಾಗಿ 40 ವಿಜ್ಞಾನಿಗಳು ಮತ್ತು ಸಂಶೋಧಕರನ್ನು ಒಗ್ಗೂಡಿಸಿ ಒಂದು ವಸ್ತುವಿನ ಪರೀಕ್ಷೆಗೆ ಕಿಂಗ್ಸ್ಮನ್, ಅರಿಜೋನಾ ಪ್ರದೇಶಕ್ಕೆ ಅವರನ್ನು ಕಳುಹಿಸಿದರು. ಅಲ್ಲಿ ಆ ವಿಜ್ಞಾನಿಗಳ ಮುಂದೆ ಇದ್ದದ್ದೇ ವೃತ್ತಾಕಾರದ, ಗುರುತಿಸಲಾಗದ ಹಾರುವ ವಸ್ತು. ಬೆಟ್ಟಗಳಿಗೆ ಬಿಡಿದು ಆ ವಸ್ತುವು ಭೂಮಿಗೆ ಅಪ್ಪಳಿಸಿತ್ತು. ಆ ವಸ್ತುವಿನ ಸುತ್ತ ಸಂಕೀರ್ಣವಾದ ಬಹುವಿದ್ಯುತ್ ಸರಬರಾಜು ಯಂತ್ರಗಳಿದ್ದವು. ಆ ವೃತ್ತಾಕಾರದ ವಸ್ತುವು 40 ಫೀಟ್ ವ್ಯಾಸವನ್ನು ಹೊಂದಿತ್ತು. ಅಷ್ಟು ದೊಡ್ಡ ಅಪಘಾತವಾದರೂ ಆ ವಸ್ತುವಿನ ಮೇಲೆ ಸಣ್ಣ ಸ್ಕ್ರಾಚ್ ಕೂಡ ಇರಲಿಲ್ಲ. ಆ ವಸ್ತುವಿನ ಒಳಗೆ 4 ಅನ್ಯಗ್ರಹ ಜೀವಿಗಳಿದ್ದವು. ಆ ವಸ್ತುವನ್ನ ಮತ್ತು ಅನ್ಯಗ್ರಹ ಜೀವಿಗಳನ್ನ ಗ್ರೂಮ್ ಲೇಕ್ಗೆ ಸಾಗಿಸಲಾಯಿತು. ಗ್ರೂಮ್ ಲೇಕ್ ನೆವಾಡಾದಲ್ಲಿ ಅತ್ಯಂತ ದೂರದಲ್ಲಿ ಮತ್ತು ಜನರಹಿತ ಪ್ರದೇಶವಾಗಿತ್ತು. ಅಲ್ಲೇ ಏರಿಯಾ 51 ಅನ್ನು ನಿರ್ಮಾಣ ಮಾಡಲಾಯಿತು. ಅದನ್ನು ಸಂಶೋಧನಾ ಪ್ರಯೋಗ ಕೇಂದ್ರವಾಗಿ ಉಪಯೋಗಿಸಲು ಆರಂಭಿಸಲಾಯಿತು. ಏರಿಯಾ 51 ಅನ್ಯಗ್ರಹ ಜೀವಿಗಳ ಮತ್ತು ಅವರ ತಂತ್ರಜ್ಞಾನದ ಪರೀಕ್ಷೆಗೆ ಕಾಲಾನಂತರ ಬಹಳ ಪ್ರಸಿದ್ಧಿಯನ್ನು ಪಡೆಯಿತು. ಅಮೆರಿಕ ಸರ್ಕಾರ ಈ ತರಹದ ಅನ್ಯಗ್ರಹ ಜೀವಿಗಳ ಕುರಿತು ಯಾವುದೇ ಪರೀಕ್ಷೆ ಅಥವಾ ಸಂಶೋಧನೆಗಳು ಅಲ್ಲಿ ನಡೆಯುತ್ತಿದೆ ಎಂಬ ಅಂಶವನ್ನು ತಳ್ಳಿ ಹಾಕುತ್ತಲೇ ಬಂದಿದೆ. ಅವರ ಪ್ರಕಾರ ಏರಿಯಾ 51 ಕೇವಲ ಒಂದು ಗೌಪ್ಯವಾದ ಸೇನಾ ನೆಲೆ. ಈ ಏರಿಯಾ 51 ಸುತ್ತ ಹಲವಾರು ಕುತೂಹಲಭರಿತ ಮತ್ತು ಇಂದಿಗೂ ನಿಗೂಢವಾದ ಕಥೆಗಳಿವೆ. ಅದರಲ್ಲೊಂದು 1953ರಲ್ಲಿ ಅಪಘಾತಕ್ಕೆ ಒಳಗಾದ ಆ ವೃತ್ತಾಕಾರದ ವಸ್ತುಗಳ ಜೊತೆ ಇದ್ದ 4 ಅನ್ಯಗ್ರಹ ಜೀವಿಗಳಲ್ಲಿ ಒಂದು ಜೀವಿ ಜೀವಂತವಾಗಿ ಇದ್ದಿತ್ತು ಮತ್ತು ಅದನ್ನು ಜೇರಾಡ್ ಎಂದು ಹೆಸರಿಸಲಾಗಿತ್ತು. ಈ ಜೇರಾಡ್ ಎಂಬ ಅನ್ಯಗ್ರಹ ಜೀವಿ ಅದರ ಗ್ರಹದ ತಂತ್ರಜ್ಞಾನ ಮತ್ತು ಪ್ರಯೋಗಗಳಿಗೆ ಪ್ರತ್ಯಕ್ಷವಾಗಿ ಸಹಾಯ ಮಾಡಿತ್ತಂತೆ ಮತ್ತು ಮುಖ್ಯವಾಗಿ ಅಮೆರಿಕ ಸರ್ಕಾರದ ಜೊತೆ ಈ ಜೇರಾಡ್ ನೇರವಾದ ಸಂಪರ್ಕವನ್ನು ಹೊಂದಿತ್ತಂತೆ. ಇನ್ನು ಈ ಜೇರಾಡ್ ಜೊತೆ ತಂತ್ರಜ್ಞಾನ ತಯಾರಿಕೆಯಲ್ಲಿ ಮತ್ತು ಪರೀಕ್ಷೆಯಲ್ಲಿ ಭಾಗವಹಿಸಿದ ಕೆಲವರು ಪ್ರತ್ಯಕ್ಷವಾಗಿ ನೋಡಿರುವ ಮತ್ತು ಸಂವಾದ ನಡೆಸಿರುವ ಬಗ್ಗೆ ಅವರ ನಿವೃತ್ತಿಯ ನಂತರ ಜಗತ್ತಿಗೆ ತಿಳಿಸಿದ್ದಾರೆ. ಹೀಗೆ ಇಂದಿಗೂ ಸಹ ಏರಿಯಾ 51 ಬಹಳಷ್ಟು ಪ್ರಶ್ನೆ, ನಿಗೂಢತೆ, ರಹಸ್ಯ ಮತ್ತು ಕುತೂಹಲಕ್ಕೆ ಕಾರಣವಾಗಿದೆ. ಅಲ್ಲಿ ಅನ್ಯಗ್ರಹ ತಂತ್ರಜ್ಞಾನವನ್ನು ಪರೀಕ್ಷಿಸಲಾಗ್ತಿದೆ ಎಂಬ ಆರೋಪ ಸಹ ಇದೆ. ಒಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ಈ ಜೆರಾಡ್ ಪರಮಾಣು ಪರೀಕ್ಷೆ ಮತ್ತು ಬಳಕೆ ಬಗ್ಗೆ ಅಮೆರಿಕದ ಅಧಿಕಾರಿಗಳ ಮುಂದೆ ಕಳವಳವನ್ನು ವ್ಯಕ್ತಪಡಿಸಿತ್ತಂತೆ. ಅಕಸ್ಮಾತ್ ಈ ವಿಷಯ ನಿಜಾನೇ ಆಗಿದ್ರೆ ಮುಂದೊಂದು ದಿನ ಜಗತ್ತಿನ ಮುಂದೆ ಸತ್ಯ ಹೊರಗೆ ಬರಲೇಬೇಕಾಗುತ್ತೆ. ಅಮೆರಿಕ ಸರ್ಕಾರ ಹಲವಾರು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲೇಬೇಕಾಗುತ್ತೆ. ಈ ಏರಿಯಾ 51 ಇಂದಿಗೂ ಸಹ ರಹಸ್ಯಮಯ ತಾಣವಾಗಿ ಬಹಳಷ್ಟು ಜನರ ಗಮನವನ್ನು ಸೆಳೀತಾನೆ ಇದೆ. ಅಂಟಾರ್ಟಿಕಾ, ಆಗಸ್ಟ್ 1946 ಎರಡನೇ ಮಹಾಯುದ್ಧದ ನಂತರ ಅಂಟಾರ್ಟಿಕಾ ಖಂಡದ ಮೇಲೆ ಎಲ್ಲ ಶಕ್ತಿಶಾಲಿ ರಾಷ್ಟ್ರಗಳ ದೃಷ್ಟಿ ಬಿತ್ತು. ಎಲ್ಲರೂ ತಮ್ಮ ಸೇನಾ ನೆಲೆಯನ್ನ ಅಲ್ಲಿ ನಿರ್ಮಿಸುವ ಆಸಕ್ತಿಯನ್ನ ತೋರಿದರು. ಅದರಲ್ಲೂ ಮುಂದಾಳತ್ವ ವಹಿಸಿದ್ದು ಅಮೆರಿಕ. ಆಪರೇಷನ್ ಹೈ ಜಂಪ್, ಅಂಟಾರ್ಟಿಕಾ ಖಂಡದ ಮೇಲೆ ಅಧಿಪತ್ಯವನ್ನ ಸ್ಥಾಪಿಸಲು ಅಮೆರಿಕ ಹೂಡಿದಂತಹ ಯೋಜನೆ. ಗೌರವಾನ್ವಿತ ನೌಕಾಧಿಕಾರಿಯಾದ ಅಡ್ಮಿರಲ್ ರಿಚರ್ಡ್ ಬರ್ಡ್ ಅವರ ನೇತೃತ್ವದಲ್ಲಿ ಆಪರೇಷನ್ ಹೈ ಜಂಪ್ಗೆ ಚಾಲನೆ ನೀಡಲಾಯಿತು.
ಅಡ್ಮಿರಲ್ ರಿಚರ್ಡ್ ಬರ್ಡ್ ದಕ್ಷಿಣ ಧ್ರುವ ಮತ್ತು ಉತ್ತರ ಧ್ರುವದ ಮೇಲೆ ವಿಮಾನ ಹಾರಿಸಿದ ಮೊದಲಿಗರಲ್ಲಿ ಒಬ್ಬರು. 13 ಹಡಗುಗಳು, 23 ವಿಮಾನಗಳು, 4700 ಸೈನಿಕರು ಮತ್ತು ಮಿಲಿಟರಿ ಸಂಶೋಧಕರೊಂದಿಗೆ ರಿಚರ್ಡ್ ಅವರ ಪ್ರಯಾಣವನ್ನು ಆರಂಭಿಸಿದರು. ಡಿಸೆಂಬರ್, ಜನವರಿ, ಫೆಬ್ರವರಿ ಮತ್ತು ಮಾರ್ಚ್ 4 ತಿಂಗಳ ಹಲವಾರು ಸೈನ್ಯದ ಗುರಿಗಳನ್ನು ತಲುಪುವ ಹಂಬಲದಲ್ಲಿ ಅಂಟಾರ್ಟಿಕಾ ತಲುಪಿದ್ರು ರಿಚರ್ಡ್ ಬರ್ಡ್. ಅಲ್ಲಿ ಸೈನ್ಯದ ನೆಲೆಯನ್ನು ಸ್ಥಾಪಿಸಲು ಸೂಕ್ತವಾದ ಜಾಗವನ್ನು ಹುಡುಕುವ ಸಲುವಾಗಿ ರಿಚರ್ಡ್ ಅವರ ವಿಮಾನವನ್ನು ಏರಿ ಸ್ಥಳ ಪರೀಕ್ಷಣೆಗೆ ಮುಂದಾದರು. ಅದರ ನಂತರ ಅವರಿಗೆ ಆದ ಅನುಭವವೇ ಅಚ್ಚರಿಗೆ ಮತ್ತು ನಿಗೂಢತೆಗೆ ಸಾಕ್ಷಿ. ಅಡ್ಮಿರಲ್ ರಿಚರ್ಡ್ ದಕ್ಷಿಣ ಧ್ರುವದಲ್ಲಿ ಒಂದು ದೊಡ್ಡ ಪ್ರವೇಶ ಮಾರ್ಗ ಇದೆ ಎಂಬುದನ್ನು ಕೇಳಿದ್ರಂತೆ. ಅವರು ವಿಮಾನವನ್ನು ಆ ಪ್ರವೇಶ ಮಾರ್ಗದಲ್ಲಿ ಗುಹೆಯಂತಿರುವ ಜಾಗದೊಳಗೆ ಹಾರಿಸಿದ್ರಂತೆ. ಆಗ ಅವರ ಕಣ್ಣಿಗೆ ನಂಬಲಾರದ ದೃಶ್ಯ ಎದುರಾಯಿತಂತೆ. ಆ ಗುಹೆ ಬೃಹದಾಕಾರದಲ್ಲಿದ್ದು ಅದರೊಳಗೆ ತಾಪಮಾನ ಹೊರಗಿನ ವಿರುದ್ಧವಾಗಿ ಉಷ್ಣಾಂಶದಿಂದ ಕೂಡಿತ್ತಂತೆ. ಅಲ್ಲಿ ಹಾರಾಟ ನಡೆಸ್ತಾ ಅವರ ಕಣ್ಣಿಗೆ ಕುರುಚಲು ಹಸಿರಿನ ಕಾಡು ಕಾಣಿಸ್ತಂತೆ. ಅಲ್ಲಿ ಕಣ್ಣಿಗೆ ಕುಕ್ಕುವ ವರ್ಣರಂಜಿತವಾದ ಹರಳುಗಳಿಂದ ಮಾಡಿದ ಒಂದು ನಗರವೇ ತಲೆ ಎತ್ತಿ ನಿಂತಿತ್ತು. ಅಡ್ಮಿರಲ್ ಬರ್ಡ್ ಇದನ್ನ ಕಂಡು ಅವಾಕ್ಕಾಗಿದ್ರು. ಕ್ಷಣ ಮಾತ್ರದಲ್ಲೇ ಅವರಿಗೆ ಹಾರುವ ವೃತ್ತಾಕಾರದ ವಸ್ತುವೊಂದು ಎದುರಾಗಿ ಅವರನ್ನು ಅಲ್ಲಿಂದ ಒಂದು ಜಾಗಕ್ಕೆ ಕರೆದುಕೊಂಡು ಹೋಯಿತು. ವಿಮಾನ ಇಳಿತಿದ್ದ ಹಾಗೆ ಅವರನ್ನು ಗುಹೆಗಳ ರೀತಿ ಇರುವ ಜಾಗಕ್ಕೆ ಕರೆದುಕೊಂಡು ಹೋಗಲಾಯಿತು. ಆಗ ಅವರು ಭೇಟಿ ಮಾಡಿದ್ದೆ ಅಲ್ಲಿನ ಗುಪ್ತ ಅನ್ಯಗ್ರಹ ಜೀವಿಗಳ ನಗರದ ಮುಖ್ಯಸ್ಥನನ್ನು. ಆ ಮುಖ್ಯಸ್ಥನನ್ನು ಎಲ್ಲರೂ ಮಾಸ್ಟರ್ ಎಂದು ಸಂಬೋಧಿಸ್ತಿದ್ರಂತೆ. ಮಾಸ್ಟರ್ ಅಡ್ಮಿರಲ್ ಬರ್ಡ್ ಬಳಿ ಭೂಮಿ ಮೇಲೆ ಮನುಷ್ಯರು ಪರಮಾಣುವಿನಿಂದ ನಡೆಸ್ತಾ ಇರೋ ಪ್ರಯೋಗ ಮತ್ತು ಅಣುಬಾಂಬ್ ಬಳಕೆ ಬಗ್ಗೆ ಅಸಹನೆ ಮತ್ತು ಅಸಂತೋಷವನ್ನು ವ್ಯಕ್ತಪಡಿಸಿದ್ರಂತೆ. ಜೊತೆಗೆ ಭೂಮಿಯ ಮೇಲೆ ನಡೀತಾ ಇರೋ ಘಟನೆಗಳ ಬಗ್ಗೆ ಕಳವಳವನ್ನು ಸೂಚಿಸಿದ್ರಂತೆ. ನಂತರ ಅಡ್ಮಿರಲ್ ಬರ್ಡ್ರನ್ನು ಹೊರಗೆ ಕರೆದುಕೊಂಡು ಹೋಗಿ ವಾಪಸ್ ಕಳುಹಿಸಲಾಯ್ತಂತೆ. ಈ ಕಥೆಯನ್ನು ಜಗತ್ತಿಗೆ ತಿಳಿಸೋ ಹುಮ್ಮಸ್ಸಿನಲ್ಲಿದ್ದರು ಅಡ್ಮಿರಲ್ ಬರ್ಡ್. ಆದರೆ ಅವರು ವಾಪಸ್ ಹಿಂದಿರುಗ್ತಿದ್ದಂತೆ ಅಮೆರಿಕ ಸರ್ಕಾರ ಮತ್ತು ಅವರ ಮೇಲಿನ ಅಧಿಕಾರಿಗಳು ಅವರಿಗೆ ಈ ವಿಷಯವನ್ನು ಸಾರ್ವಜನಿಕರಿಗೆ ತಿಳಿಸದಂತೆ ಆದೇಶವನ್ನು ಹೊರಡಿಸಿದ್ರಂತೆ. ಜೊತೆಗೆ ಅವರ ಹೇಳಿಕೆಗಳನ್ನು ವರ್ಗೀಕರಿಸಲಾಯ್ತಂತೆ. ಇನ್ನು ಅಡ್ಮಿರಲ್ ಬರ್ಡ್ ನಿಧನ ಹೊಂದಿದ ಮೇಲೆ ಅವರ ಮಗನಿಗೆ ಸಿಕ್ಕ ರಿಚರ್ಡ್ರ ಪರ್ಸನಲ್ ಡೈರಿ ಮೂಲಕ ಈ ವಿಷಯ ಜನಸಾಮಾನ್ಯರಲ್ಲಿ ಕಾಡ್ಗಿಚ್ಚಿನಂತೆ ಹರಡಿತ್ತು. ಇಲ್ಲಿ ಗಮನಿಸಬೇಕಾದ ಒಂದು ವಿಷಯ ಏನಪ್ಪ ಅಂದರೆ, ಈ ಪರಮಾಣು ಅಣುಬಾಂಬ್ನ ಪ್ರಯೋಗ, ಪರೀಕ್ಷೆ ಮತ್ತು ಉಪಯೋಗದ ನಂತರವೇ ಈ ಹಾರುವ ತಟ್ಟೆಗಳು ಅಂತ ಕರೆಯೋ ವಸ್ತುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಿಸೋಕೆ ಶುರುವಾಗಿದ್ದು. ಅದರಲ್ಲೂ ಈ ಅಣುಬಾಂಬ್ ಉಡಾವಣಾ ಕೇಂದ್ರಗಳಲ್ಲಿ ಈ ಹಾರುವ ತಟ್ಟೆಗಳ ಉಪಸ್ಥಿತಿ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಜಾಸ್ತಿಯೇ ಕೇಳಿಸ್ತಾ ಇದೆ. ಅಡ್ಮಿರಲ್ ಬರ್ಡ್ ಬರೆದದ್ದು ಅಂತ ಹೇಳಲಾದ ಪರ್ಸನಲ್ ಡೈರಿಯಲ್ಲಿರೋ ವಿಷಯ ಸತ್ಯನೇ ಆಗಿದ್ರೆ ಭೂಮಿಯ ಒಳಗೂ ಪ್ರಗತಿ ಹೊಂದಿದ ಪ್ರಬುದ್ಧ ಜೀವಿಗಳು ವಾಸಿಸ್ತಾ ಇದೆಯಾ? ಅವು ಅನ್ಯಗ್ರಹ ಜೀವಿಗಳ? ಈ ಪ್ರಶ್ನೆ ವಿಜ್ಞಾನಿಗಳನ್ನ ಮತ್ತು ಸಂಶೋಧಕರನ್ನ ಇವತ್ತಿಗೂ ಕಾಡ್ತಾನೆ ಇದೆ. ಮುಂದಿನ ಘಟನೆಗೂ ಹೋಗೋಕ್ಕೂ ಮುಂಚೆ ನಿಮ್ಮೆಲ್ಲರಲ್ಲೂ ಒಂದು ಸಣ್ಣ ವಿನಂತಿ. ಇಲ್ಲಿಯವರೆಗೂ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ, ಹೆಚ್ಚಿನ ಜನರ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಮುಂದುವರಿಸೋಣ. ರಷ್ಯಾ, ಜುಲೈ 2009. ರಷ್ಯಾ ಸರ್ಕಾರ ಒಂದಷ್ಟು ಗೌಪ್ಯ ದಾಖಲೆಗಳನ್ನು ಸಾರ್ವಜನಿಕರಿಗೆ ಬಿಡುಗಡೆಗೊಳಿಸಿತ್ತು. ಅದರಲ್ಲಿದ್ದಂತಹ ಅಂಶಗಳು ಜಗತ್ತಿನಾದ್ಯಂತ ಸಂಚಲನವನ್ನು ಮೂಡಿಸಿತ್ತು. ಯಾಕಂದ್ರೆ ಆ ದಾಖಲೆಗಳಲ್ಲಿ ಒಂದು ಘಟನೆಯನ್ನು ವಿವರಿಸಲಾಗಿತ್ತು. ರಷ್ಯಾದ ನೌಕಾಸೇನೆಯ ಸಬ್ಮರೀನ್ ಒಂದು ದಕ್ಷಿಣ ಪೆಸಿಫಿಕ್ ಸಾಗರದಲ್ಲಿ ವೃತ್ತಾಕಾರದ ಹಾರುವ ತಟ್ಟೆಯಂತಿರುವ ವಸ್ತುಗಳನ್ನು ಪ್ರತ್ಯಕ್ಷವಾಗಿ ಕಂಡಿತ್ತು. ದಕ್ಷಿಣ ಪೆಸಿಫಿಕ್ ಸಾಗರದಲ್ಲಿ 200 ಮೀಟರ್ ಆಳದಲ್ಲಿ ರಷ್ಯಾದ ಪರಮಾಣು ಚಾಲಿತ ಸಬ್ಮರೀನ್ ಎದುರು 6 ಗುರುತಿಸಲಾಗದ ವಸ್ತುಗಳು ಕಂಡುಬಂದಿತ್ತು. ಸಬ್ಮರೀನ್ನ ಸೋನಾರ್ ಯಂತ್ರ ಇದನ್ನ ಖಚಿತಪಡಿಸಿತ್ತು. ಈ 6 ಹಾರುವ ತಟ್ಟೆಯ ಆಕಾರದ ಯಂತ್ರಗಳು ಅತ್ಯಂತ ವೇಗವಾಗಿ ಸಬ್ಮರೀನ್ ಕಡೆಗೆ ಬರತೊಡಗಿತ್ತು. ಅಂತರ್ಜಲದೊಳಗೆ ಅಷ್ಟು ವೇಗವಾಗಿ ಬರುತ್ತಿದ್ದ ವಸ್ತುವನ್ನ ಗಮನಿಸಿ ರಷ್ಯಾದ ನೌಕಾ ಸೈನಿಕರು ಆಶ್ಚರ್ಯಚಕಿತರಾಗಿದ್ರು. ಇದನ್ನ ಕಂಡು ನೌಕಾಧಿಕಾರಿಗಳು ಸಬ್ಮರೀನ್ನ ವೇಗವನ್ನ ಇಳಿಸಿ
ನಿಧಾನಗತಿಗೊಳಿಸಿದ್ರು. ಕ್ರಿಯೆಗೆ ಪ್ರತಿಕ್ರಿಯೆ ಎನ್ನುವಂತೆ ಆ ವಸ್ತುಗಳು ಸಹ ಅವರ ವೇಗವನ್ನ ಕಡಿತಗೊಳಿಸಿದ್ವು. ಹೀಗೆ ಮುಂದುವರಿದರೆ ಡಿಕ್ಕಿ ಹೊಡೆಯುವುದನ್ನು ತಪ್ಪಿಸಲು ಅಸಾಧ್ಯ ಎಂದು ಅರಿತ ಸಬ್ಮರೀನ್ನ ಕ್ಯಾಪ್ಟನ್ ತಕ್ಷಣ ಸಮುದ್ರದ ಮೇಲ್ಮೈಗೆ ಹೋಗುವಂತೆ ಆದೇಶವನ್ನ ನೀಡ್ತಾನೆ. ಸಬ್ಮರೀನ್ ಮೇಲಕ್ಕೆ ಬರ್ತಿದ್ದಂತೆ ಆ 6 ಹಾರುವ ತಟ್ಟೆಯಾಕಾರದ ಯಂತ್ರಗಳು ಸಮುದ್ರದಿಂದ ಮೇಲಕ್ಕೆ ಎದ್ದು ಗಾಳಿಯಲ್ಲಿ ತೇಲಲು ತೊಡಗುತ್ತೆ. ಸಬ್ಮರೀನ್ ಪೆರಿಸ್ಕೋಪ್ ಅಲ್ಲಿ ಇದನ್ನ ಕಂಡ ರಷ್ಯಾದ ನೌಕಾಧಿಕಾರಿಗಳು ಮೂಕ ವಿಸ್ಮಿತರಾಗ್ತಾರೆ. ಹಾಗೆ ಕ್ಷಣ ಮಾತ್ರದಲ್ಲೇ ಬೆಳಕಿನ ವೇಗದಲ್ಲಿ ಆ 6 ಯಂತ್ರಗಳು ಆಕಾಶದಲ್ಲಿ ಹಾರಿ ಕಣ್ಮರೆಯಾಗುತ್ತೆ. ಈ ಘಟನೆಯನ್ನ ಕಂಡು ಸಬ್ಮರೀನ್ ಒಳಗಿದ್ದಂತಹ ಪ್ರತಿಯೊಬ್ಬರೂ ಕೂಡ ಆಶ್ಚರ್ಯಚಕಿತರಾಗಿದ್ರು. ಹಾರುವ ತಟ್ಟೆಯಂತಿರುವ ಈ ಯಂತ್ರಗಳು ಜಲಾಂತರ್ಗಾಮಿಯು ಸಮುದ್ರದ ಒಳಗೆ ಪರೀಕ್ಷೆ ನಡೆಸದಂತೆ ತಡೆಯಲು ಇಂತಹ ಕೆಲಸ ಮಾಡಿರಬಹುದು ಅಂತ ಸಂಶೋಧಕರು ಅಂದಾಜು ವ್ಯಕ್ತಪಡಿಸ್ತಾರೆ. ಹೀಗೆ ಸಾರ್ವಜನಿಕಗೊಳಿಸಲಾದ ರಷ್ಯಾದ ದಾಖಲೆಗಳಲ್ಲಿ ಇನ್ನೂ ಒಂದು ಘಟನೆ ಬಹಳ ಮಹತ್ವವನ್ನು ಪಡೆಯುತ್ತದೆ. ಈ ಬಾರಿ ಅವರು ಕೇವಲ ಹಾರುವ ತಟ್ಟೆಯನ್ನಲ್ಲ, ಬದಲಾಗಿ ಅನ್ಯಗ್ರಹ ಜೀವಿಗಳನ್ನೇ ನೇರವಾಗಿ ಭೇಟಿಯಾಗಿದ್ರು. 1982 ಸೈಬೇರಿಯಾ 1642 ಮೀಟರ್ ಆಳವಾದ ಬೈಕಾಲ್ ಸರೋವರ ಜಗತ್ತಿನ ಅತ್ಯಂತ ಆಳವಾದ ಸಿಹಿ ನೀರಿನ ಸರೋವರ. 7 ರಷ್ಯಾದ ಸೈನಿಕರು ಆಕ್ಸಿಜನ್ ಸಿಲಿಂಡರ್ ಮತ್ತು ಎಲ್ಲ ರೀತಿಯಾದಂತಹ ತಯಾರಿಗಳೊಂದಿಗೆ ಬೈಕಾಲ್ನ ಪರೀಕ್ಷೆಗೆ ಇಳಿದ್ರು. ಹಿಮಭರಿತ ವಾತಾವರಣ ಮತ್ತು ಅದರ ಆಳ ಬಹಳ ಕುತೂಹಲವನ್ನ ಹೊಂದಿತ್ತು. ಸುಮಾರು 50 ಮೀಟರ್ ಆಳದಲ್ಲಿ ಪರೀಕ್ಷೆಯನ್ನ ನಡೆಸುವಾಗ ಅವರೆಲ್ಲರಿಗೂ ವಿಚಿತ್ರ ಅನುಭವಗಳು ಶುರುವಾಗಿತ್ತು. ಅವರಲ್ಲೊಬ್ಬ ಯಾರೋ ಒಂದಷ್ಟು ಜನರು ನಮ್ಮನ್ನು ಗಮನಿಸ್ತಿರೋದಾಗಿ ತಿಳಿಸಿದ್ದ. ಆಗ ಅತ್ತ ಬೆಳಕು ಬಿಟ್ಟು ನೋಡಿದಾಗ ರಷ್ಯಾ ಸೈನಿಕರಿಗೆ ಕಂಡಿದ್ದೆ ಅನ್ಯಗ್ರಹ ಜೀವಿಗಳು. ನೋಡಲು ಎತ್ತರವಾಗಿದ್ದು ವಿಚಿತ್ರ ಮುಖಚಹರೆ ಹೊಂದಿದ್ದ ಅವರು ಬೆಳ್ಳಿ ಬಣ್ಣದ ಮೈಗೆ ಅಂಟಿಕೊಂಡಿರುವಂತಹ ಉಡುಪುಗಳನ್ನ ಧರಿಸಿದ್ರು. ತಲೆಗೆ ಗ್ಲಾಸ್ ಬೌಲ್ನಂತಿರುವ ಹೆಲ್ಮೆಟ್ಗಳನ್ನ ಧರಿಸಿದ್ರು. ಆ ಜೀವಿಗಳು ಎಷ್ಟು ಜನ ಇದ್ದಾರೆ ಅಂತ ಕೂಡ ರಷ್ಯಾದ ಸೈನಿಕರಿಗೆ ಊಹಿಸೋಕೆ ಸಾಧ್ಯವಾಗಿಲ್ಲ. ತಕ್ಷಣ ಸೇನಾ ನಾಯಕ ಅವನ ಸೇನೆಗೆ ಆ ವಿಚಿತ್ರ ಜೀವಿಯನ್ನ ಸೆರೆ ಹಿಡಿಯುವಂತೆ ಆದೇಶವನ್ನ ನೀಡ್ತಾನೆ. 7 ಜನ ರಷ್ಯಾ ಸೈನಿಕರು ಆ ಜೀವಿಯನ್ನು ಹಿಡಿಯಲು ಮುಂದಾದಾಗ ಅಲ್ಲಿಯವರೆಗೂ ಶಾಂತವಾಗಿ ಗಮನಿಸುತ್ತಿದ್ದ 9 ಅಡಿಯ ಆ ಜೀವಿಯು ಮೊದಲ ಬಾರಿಗೆ ಪ್ರತಿಕ್ರಿಯೆಯನ್ನ ನೀಡಿತ್ತು. ಮಾನವ ಸದೃಶದಂತಿದ್ದ ವಿಚಿತ್ರ ಮುಖಚಹರೆ ಹೊಂದಿದ್ದ ಆ ಜೀವಿ ಕೇವಲ ಕೈಯನ್ನ ಈ ಸೈನಿಕರತ್ತ ಬೀಸಿತ್ತು. ಮರುಕ್ಷಣದಲ್ಲೇ ಒಂದು ಅತ್ಯದ್ಭುತ ಶಕ್ತಿ ಈ ಎಲ್ಲ 7 ಜನ ಸೈನಿಕರನ್ನ ಸರೋವರದಿಂದ ಹೊರಕ್ಕೆ ಬೀಳುವಂತೆ ಎತ್ತಿ ಎಸೆದಿತ್ತು. ದುರಂತವೆಂಬಂತೆ ಏಕ್ದಮ್ ಒತ್ತಡ ಇಳಿದ ಕಾರಣ 3 ಜನ ಸೈನಿಕರು ತಕ್ಷಣ ಸ್ಥಳದಲ್ಲೇ ಸಾವನ್ನಪ್ಪಿದ್ರು. ಮಿಕ್ಕ 4 ಜನ ತೀವ್ರ ಘಾಸಿಗೆ ಒಳಗಾಗಿದ್ರು. ಈ ಘಟನೆ ಬದುಕುಳಿದ ಆ 4 ಸೈನಿಕರ ಮೇಲೆ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರಿತ್ತು ಅಂದರೆ ಅವರು ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿದ್ರಂತೆ. ಇನ್ನು ಸಾಯುವವರೆಗೂ ಧೈರ್ಯವಾಗಿ ಈ ವಿಷಯದ ಬಗ್ಗೆ ಅವರಿಗೆ ಮಾತಾಡೋಕೆ ಸಾಧ್ಯನೇ ಆಗಿಲ್ವಂತೆ. ಅವರು ಈ ವಿಷಯವನ್ನ, ಈ ಘಟನೆಯನ್ನ ನೆನೆಸ್ಕೊಂಡ್ರು ಅವರೆಲ್ಲ ಬೆಚ್ಚಿ ಬೀಳ್ತಾ ಇದ್ರಂತೆ. ಸ್ನೇಹಿತರೆ, ಇಂತಹ ಘಟನೆಗಳ ಬಗ್ಗೆ ತಿಳ್ಕೊಂಡಷ್ಟು ಈ ಅನ್ಯಗ್ರಹ ಜೀವಿಗಳು ಈಗಾಗಲೇ ಭೂಮಿಗೆ ಬಂದಿದ್ದಾವ, ಸಮುದ್ರದ ಆಳದಲ್ಲಿ ಬದುಕ್ತಾ ಇದ್ದಾವ, ಭೂಮಿಯೊಳಗೆ ನೆಲೆಸಿದಾವ, ಈ ಥರ ಪ್ರಶ್ನೆಗಳು ಮೂಡೋದಂತೂ ಸಹಜ. ದ ಗ್ರೇಟ್ ಬ್ರಿಟನ್ ರೆಂಡ್ಸನ್ ಫಾರೆಸ್ಟ್ ಇನ್ಸಿಡೆಂಟ್ ಡಿಸೆಂಬರ್ 1980. ರಾಯಲ್ ಏರ್ಫೋರ್ಸ್ನ ವುಡ್ ಬ್ರಿಡ್ಜ್ ನೆಲೆಯಲ್ಲಿ ಇದ್ದಂತಹ 2 ಅಮೆರಿಕನ್ ಫೈಟರ್ ಪೈಲಟ್ಸ್ಗಳ ಗಮನಕ್ಕೆ ಆ ವಾಯುನೆಲೆ ಸಮೀಪದ ಕಾಡಿನಲ್ಲಿ ಒಂದು ವಿಸ್ಫೋಟವು ಕಂಡು ಬಂದಿತ್ತು. ಮೊದಲಿಗೆ ಅವರು ಯಾವುದೋ ವಿಮಾನ ಅಪಘಾತಕ್ಕೆ ಈಡಾಗಿರಬಹುದು ಎಂದು ಭಾವಿಸಿದ್ರು. ಅದಕ್ಕೆ ಜಾನ್ ಬಾರೋ ಮತ್ತು ಜಿಮ್ ಪೆನಿಸ್ಟನ್ ಎಂಬ 2 ಸೈನಿಕರು ತನಿಖೆಗೆಂದು ಅವರ ತಂಡದೊಂದಿಗೆ ರೆಂಡ್ಸನ್ ಕಾಡಿಗೆ ಬರ್ತಾರೆ. ಆದರೆ ಆ ಜಾಗವನ್ನ ತಲುಪ್ತಾ ಇದ್ದಂತೆ ಅವರ ಊಹೆಗೆ ಮೀರಿದ ಅಚ್ಚರಿಯ ಸಂಗತಿ ಅವರಿಗೆ ಎದುರಾಗಿತ್ತು. ಅಲ್ಲಿ ವಿಮಾನ ಅಪಘಾತದ ಬದಲು ಒಂದು ವೃತ್ತಾಕಾರದ ಹಾರುವ ತಟ್ಟೆಯಂತಿರುವ ಯಂತ್ರವು ಭೂಮಿಗೆ ಬಂದು ಇಳಿದಿತ್ತು. ಕಾಕತಾಳೀಯವೆಂಬಂತೆ ಈ ಹಾರುವ ತಟ್ಟೆಯಂತಿರುವ ಯಂತ್ರವು ಕೇವಲ ಒಂದಲ್ಲ, ಬದಲಾಗಿ 2 ರಾಯಲ್ ಏರ್ಫೋರ್ಸ್ ನೆಲೆಯ ಮಧ್ಯೆ ಇರುವ ಕಾಡಿನಲ್ಲಿ ಬಂದು ಇಳಿದಿತ್ತು. ಇದು ವಾಯುನೆಲೆಯ ಭದ್ರತೆಗೆ ದೊಡ್ಡ ತೊಡಕು ತಂದಿತ್ತು. ಎಲ್ಲವೂ ವಾಪಸ್ ಹಿಡಿತಕ್ಕೆ ಸಿಗುತ್ತಿದೆ ಎನ್ನುವ ಹಂತದಲ್ಲಿ ವುಡ್ ಬ್ರಿಡ್ಜ್ ವಾಯುನೆಲೆಯ ಉಪ ಕಮಾಂಡರ್ ಚಾರ್ಲ್ಸ್ ಹಾಲ್ಟ್ ಬಳಿ ಒಬ್ಬ ಸೈನಿಕ ಬಂದು ಒಂದು ಮಾಹಿತಿಯನ್ನು ಕೊಡ್ತಾನೆ. ಏನಂದ್ರೆ, ಆ ಹಾರುವ ಯಂತ್ರದ ಬಳಿ ಮತ್ತೊಂದು ಹಾರುವ ತಟ್ಟೆ
ಬರುತ್ತಿರುವುದೆಂದು. ತಕ್ಷಣ ಚಾರ್ಲ್ಸ್ ಅವನ ತಂಡದೊಂದಿಗೆ ಸ್ವತಃ ಆ ಜಾಗಕ್ಕೆ ತೆರಳುತ್ತಾನೆ. ಅವನೊಂದಿಗೆ ಒಂದು ಟೇಪ್ ರೆಕಾರ್ಡರ್ ಮತ್ತೆ ಗೈಗರ್ ಕೌಂಟರ್ ಅನ್ನು ಸಹ ತೆಗೆದುಕೊಂಡು ಹೋಗ್ತಾನೆ. ಸ್ಫೋಟಗೊಂಡ ಜಾಗವನ್ನ ತಲುಪಿದ ತಕ್ಷಣ ಚಾರ್ಲ್ಸ್ ಅವನಿಗೆ ಕಣ್ಣಿಗೆ ಕಂಡಿದ್ದನ್ನ ಟೇಪ್ ರೆಕಾರ್ಡರ್ನಲ್ಲಿ ರೆಕಾರ್ಡ್ ಮಾಡಲು ಶುರು ಮಾಡ್ತಾನೆ. ಗೈಗರ್ ಕೌಂಟರ್ನಲ್ಲಿ ಆ ಹಾರುವ ಯಂತ್ರದ ಬಳಿ ವಿಕಿರಣಗಳಿರುವುದು ತೋರಿಸಲು ಶುರುವಾಗುತ್ತೆ ಮತ್ತು ಆ ಯಂತ್ರ ಯಥಾವತ್ತಾಗೇ ಇರುತ್ತೆ. ಚಾರ್ಲ್ಸ್ ತನಿಖೆ ನಡೆಸುತ್ತಿರುವಾಗ ಮಧ್ಯದಲ್ಲಿ ಆಕಾಶದಿಂದ ಫ್ಲಾಶ್ ಲೈಟ್ ಈ ಯಂತ್ರದ ಸುತ್ತ ಬೆಳಕು ಚೆಲ್ಲಲು ಶುರು ಮಾಡುತ್ತೆ. ಅದೇನಿರಬಹುದು ಎಂದು ಆಕಾಶವನ್ನು ಗಮನಿಸುವ ಚಾರ್ಲ್ಸ್ಗೆ ಮತ್ತೊಂದು ಹಾರುವ ತಟ್ಟೆಯಂತಿರುವ ಯಂತ್ರ ಇತ್ತ ಕಡೆ ಬರುತ್ತಿರುವುದು ಕಾಣಿಸುತ್ತೆ. ನೋಡ್ತಿದ್ದಂತೆ ಆ ಹಾರಾಟ ನಡೆಸ್ತಾ ಇದ್ದಂತಹ ಯಂತ್ರ ಭೂಮಿಗೆ ಇಳಿದಿರುವ ಹಾರುವ ತಟ್ಟೆಯ ಮೇಲೆ ತೇಲಲು ಶುರು ಮಾಡುತ್ತೆ. ಚಾರ್ಲ್ಸ್ಗೆ ಏನ್ ಮಾಡಬೇಕು ಅಂತ ಗೊತ್ತಾಗದೆ ಅವನ ತಂಡಕ್ಕೆ ವಾಪಸ್ ಹೋಗಲು ಆದೇಶವನ್ನ ನೀಡಿ ಅವರೆಲ್ಲರನ್ನ ಕರ್ಕೊಂಡು ವಾಪಸ್ ಹೊರಟೋಗ್ತಾನೆ. ವಿಪರ್ಯಾಸ ಏನಪ್ಪಾ ಅಂದ್ರೆ ಬ್ರಿಟನ್ನಿಂದ ಸಾರ್ವಜನಿಕಗೊಳಿಸಲಾದ ದಾಖಲೆಗಳಲ್ಲಿ ಈ ಘಟನೆಯ ಕುರಿತ ಮಾಹಿತಿಗಳು ಸಿಗಲಿಲ್ಲ. ಇದನ್ನ ಪ್ರಶ್ನಿಸಿದಾಗ ಬ್ರಿಟನ್ ಸರ್ಕಾರ ಏನು ಉತ್ತರ ಕೊಡ್ತು ಅಂದ್ರೆ ಆಕಸ್ಮಿಕವಾಗಿ ಈ ಘಟನೆಯ ಕುರಿತ ದಾಖಲೆಗಳು ನಾಶವಾಗಿ ಹೋದ್ವಂತೆ. ಎಂತಹ ಕಾಮಿಡಿ ಅಲ್ವಾ. ಭಾರತ ಸ್ನೇಹಿತರೆ, ಹಲವಾರು ದಶಕಗಳಿಂದ ಭಾರತದ ಈಶಾನ್ಯ ಭಾಗದಲ್ಲಿ ಈ ರೀತಿ ಗುರುತಿಸಲಾಗದ ಹಾರುವ ತಟ್ಟೆಯಂತಿರುವ ಯಂತ್ರಗಳು ಕಾಣಿಸುತ್ತಲೇ ಇದೆ. ಆದರೆ ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಲು ಶುರು ಮಾಡಿದ್ದು ಇತ್ತೀಚೆಗಷ್ಟೇ. ಇಂಥದ್ದೇ ಒಂದು ಘಟನೆ ಮಣಿಪುರದ ಇಂಪಾಲ್ನ ಏರ್ಪೋರ್ಟ್ ಬಳಿ ಕಂಡು ಬಂದಿತ್ತು. ನವೆಂಬರ್ 20, 2023 ಬೆಳಗ್ಗಿನ ಜಾವ 2:30 ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಕಂಟ್ರೋಲ್ ರೂಮ್ ಇಂದ ಇಂಫಾಲ್ ಏರ್ಪೋರ್ಟ್ ನ ಏರ್ ಕಂಟ್ರೋಲ್ ರೂಮ್ಗೆ ಎಚ್ಚರಿಕೆಯ ಕರೆ ಬಂದಿತ್ತು. ಅವರು ಒಂದು ಗುರುತಿಸಲಾಗದ ಹೊಳೆಯುತ್ತಿರುವ ವಸ್ತುವೊಂದು ವಿಮಾನ ನಿಲ್ದಾಣದ ಬಳಿ ಆಕಾಶದಲ್ಲಿ ಕಾಣುತ್ತಿರುವುದಾಗಿ ತಿಳಿಸಿದ್ದರು. ಅದನ್ನ ಕೇಳಿ ಏರ್ ಕಂಟ್ರೋಲ್ ರೂಮ್ ಯಾವುದಾದ್ರೂ ವಿಮಾನ ಇರಬಹುದು ಅಂತ ಪರೀಕ್ಷೆಯನ್ನ ನಡೆಸಿದಾಗ ಅವರು ಅಚ್ಚರಿಗೆ ಒಳಗಾಗಿದ್ರು. ಅವರಿಗೆ ಆ ಹೊಳೆಯುತ್ತಿರುವ ಹಾರುವ ವಸ್ತು ಏನೆಂದು ಗುರುತಿಸಲು ಸಾಧ್ಯವಾಗಲಿಲ್ಲ. ತಕ್ಷಣ ಎಲ್ಲ ವಿಮಾನಗಳಿಗೆ ಇಳಿಯಲು ಮತ್ತು ಹಾರಲು ನಿರ್ಬಂಧವನ್ನ ಹೇರಿ ಈ ವಿಷಯವನ್ನ ಸೇನೆಗೆ ತಲುಪಿಸಿತ್ತು ಏರ್ ಕಂಟ್ರೋಲ್ ರೂಮ್. ಅಂತೆಯೇ ಕಾರ್ಯಗತವಾದ ವಾಯುಸೇನೆಯ 2 ರಫೇಲ್ಗಳು ಉಡಾವಣೆಗೊಂಡು ತನಿಖೆಗೆಂದು ಬರುವಷ್ಟರಲ್ಲಿ ಆ ಹೊಳೆಯುತ್ತಿದ್ದ ಹಾರುತ್ತಿರುವ ವಸ್ತುವು ಕಣ್ಮರೆಯಾಗಿತ್ತು. 2 ಗಂಟೆಗಳ ಕಾಲ ಒಂದೇ ಜಾಗದಲ್ಲಿ ತೇಲ್ತಾ ಇದ್ದಂತಹ ಆ ವಸ್ತು ವಾಯುಸೇನೆಯ ರಫೇಲ್ಗಳು ಬರುವ ಕೆಲವೇ ನಿಮಿಷಗಳಲ್ಲಿ ಮಾಯವಾಗಿತ್ತು. ಇವತ್ತಿಗೂ ಸಹ ಆ ವಸ್ತುವಿನ ಬಗ್ಗೆ ಪಕ್ಕಾ ಮಾಹಿತಿ ಲಭ್ಯವಿಲ್ಲ. ಹಿಮಾಲಯ ಪರ್ವತ ಶ್ರೇಣಿಗಳಲ್ಲಿ ಈ ರೀತಿ ಹೊಳೆಯುವ ವಸ್ತು, ಹಾರುವ ವಸ್ತು ಆಗಾಗ ಕಂಡು ಬರುತ್ತೆ. ಈ ತರ ಕಥೆಗಳು ಕೇಳ್ತಾನೆ ಇರ್ತೀವಿ. ನಿಮ್ಗೆ ಇನ್ನೊಂದು ವಿಷಯವನ್ನ ನೆನಪಿಸ್ತೀನಿ. 2023ರಲ್ಲಿ ಅಮೆರಿಕದ ಸೆನೆಟ್ ಈ ಹಾರುವ ಗುರುತಿಸಲಾಗದ ಘಟನೆಗಳ ಬಗ್ಗೆ ಕುರಿತು ವಿಚಾರಣೆಯನ್ನ ನಡೆಸುವಾಗ ನಿವೃತ್ತ ಗುಪ್ತಚರ ಮತ್ತು ವಾಯುಸೇನೆಯ ಸೈನಿಕ ಪ್ರತಿಜ್ಞಾ ವಿಧಿಯನ್ನ ಸ್ವೀಕರಿಸಿ ಈ ಅನ್ಯಗ್ರಹ ಅಥವಾ ಮಾನವೇತರ ಜೀವಿಗಳು ಅಮೆರಿಕ ಸೈನ್ಯ ಮತ್ತು ಗುಪ್ತ ಸಂಶೋಧಕ ಕೇಂದ್ರಗಳಲ್ಲಿ ಇರುವುದಾಗಿ ಸ್ಪಷ್ಟವಾಗಿ ತಿಳಿಸಿದ್ದ. ಇಷ್ಟು ವರ್ಷ ಅನ್ಯಗ್ರಹ ಜೀವಿಗಳ ಬಗ್ಗೆ ಮತ್ತು ಈ ಹಾರುವ ತಟ್ಟೆಯಾಕಾರದ ಯಂತ್ರಗಳ ಬಗ್ಗೆ ಮಾತಾಡಿದಾಗ ಅಥವಾ ವಿಮರ್ಶನೆಯನ್ನ ಮಾಡಿದಾಗ ಇವರೆಲ್ಲ ಮೂರ್ಖರು ಎಂದು ಪ್ರತಿಪಾದಿಸುತ್ತಿದ್ದಂತಹ ಜನರು ಕೂಡ ಇವತ್ತು ಬ್ರಹ್ಮಾಂಡದಲ್ಲಿ ಮನುಷ್ಯನನ್ನ ಹೊರತುಪಡಿಸಿಯೂ ಬೇರೆ ಬುದ್ಧಿವಂತ ಜೀವಿಗಳು ಇರಬಹುದು ಅಂತ ಮಾತಾಡ್ತಾ ಇದ್ದಾರೆ. ಅಂತ್ಯವೇ ಕಾಣದಷ್ಟು ದೊಡ್ಡದಾಗಿರುವ ಈ ಬೃಹತ್ ಬ್ರಹ್ಮಾಂಡದಲ್ಲಿ ನಿಗೂಢ ರಹಸ್ಯಮಯ ಸಂಗತಿಗಳಿಗೆ ಕೊರತೆಯೇನೂ ಇಲ್ಲ. ಮುಂದೊಂದು ದಿನ ಈ ಅನ್ಯಗ್ರಹ ಜೀವಿಗಳು ಮಾನವನ ಮುಂದೆ ಧೈರ್ಯವಾಗಿ ಪ್ರತ್ಯಕ್ಷವಾದರೆ ಆಶ್ಚರ್ಯವೂ ಇಲ್ಲ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಖಂಡಿತ ಕಾಮೆಂಟ್ ಮೂಲಕ ತಿಳಿಸಿ. ನಿಮಗೆ ಈ ವಿಡಿಯೋ, ಈ ಸೆಗ್ಮೆಂಟ್ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಹೆಚ್ಚಿನ ಜನರ ಜೊತೆ ಶೇರ್ ಮಾಡಿ ಅಂತ ವಿನಂತಿಸ್ಕೊಳ್ತಾ ಮತ್ತೊಂದಿಷ್ಟು ರಹಸ್ಯಮಯ ನಿಗೂಢ ವಿಷಯಗಳೊಂದಿಗೆ ನಾನು ವಿಶಾಲ್ ಹೆಗಡೆ ನಿಮ್ಮ ಮುಂದೆ ಬರ್ತೀನಿ. ಮೀಡಿಯಾ ಕ್ರಸಿ ಬಿಡಿ, ಆರ್ಟಕ್ರಸಿ ನೋಡಿ. ಜೈ ಹಿಂದ್, ಜೈ ಕರ್ನಾಟಕ.